ನಮಸ್ಕಾರ. ಇಲ್ಲಿ ಹುರುಳಿಕಾಳನ್ನು ಬೇಯಿಸಿ ಬಸಿ ಹಾಕಿಟ್ಕೊಂಡಿದ್ದೀನಿ. ಇದರಿಂದ ಪಲ್ಯ ಅಥವಾ ಹುಸುಲಿ ಮಾಡ್ತಾರೆ. ಅದು ತುಂಬ ಟೇಸ್ಟ್ ಇರುತ್ತೆ. ಅದ್ರ ಜೊತೆಗೆ ನಾನು ಒಂದು ಸಿಹಿ ಮಾಡಿ ತೋರಿಸ್ತೀನಿ. ಇದು ಸಹ ತುಂಬ ಅಪರೂಪವಾಗಿರೋದು, ಬಹಳ ರುಚಿಯಾಗಿರುತ್ತೆ. ಈಗ ಮೊದಲು ಖಾರದ ಹುಸುಲಿ ಮಾಡುವ ವಿಡಿಯೋನ ನೋಡ್ತಾ ಹೋಗೋಣ. ಬೇಯಿಸಿ ಬಸಿ ಹಾಕಿದ ಹುರುಳಿಕಾಳಲ್ಲಿ 1 ಬೌಲಷ್ಟು ನಾನಿಲ್ಲಿ ತಗೊಳ್ತೀನಿ. ಒಂದು ಈರುಳ್ಳಿನ ಉದ್ದವಾಗಿ ಸಿಗದಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವಿದೆ, 2 ಸ್ಪೂನು ಕಾಯಿ ಹೂವು ಇದೆ, 1 ಹಸಿಮೆಣಸನ್ನ ಸಿಗದಿಟ್ಕೊಂಡಿದ್ದೀನಿ, 1 ಕಡಿ ಲಿಂಬೆ ಹಣ್ಣಿದೆ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ. ಈಗ 1 ಸ್ಪೂನ್ ಉದ್ದಿನಬೇಳೆ ಹಾಕ್ತೀನಿ, ಸ್ವಲ್ಪ ಫ್ರೈ ಆಗಲಿ. ಪರಿಮಳಕ್ಕೆ ಹಿಂಗೆ ಹಾಕಿದ್ದೀನಿ. ಈಗ ಅರ್ಧ ಸ್ಪೂನು ಸಾಸಿವೆ ಕಾಳು ಹಾಕ್ತೀನಿ, ಚಿಟಿಕೆ ಅರಿಶಿನ ಹಾಕ್ತೀನಿ. ಹಾಗೆ ಖಾರಕ್ಕೆ ಹಸಿಮೆಣಸು ಮತ್ತು ಪರಿಮಳಕ್ಕೆ ಕರಿಬೇವಿನ ಎಲೆಗಳನ್ನು ಉದುರಿಸೋಣ. ಹಾಗೆ ಸ್ವಲ್ಪ ಫ್ರೈ ಮಾಡೋಣ. ಈಗ ಹೆಚ್ಚಿರುವ ಈರುಳ್ಳಿನ ಹಾಕೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಈ ಹುಸುಲಿ ಅನ್ನದ ಜೊತೆ ನಂಚ್ಕೊಳ್ತಾ ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಸಂಜೆ ಟೈಮಲ್ಲಿ ಕಾಫಿ ಜೊತೆ ಸಹಿತ ತಿನ್ಬೋದು. ಈ ಹುಸಲಿಗೆ ಒಗ್ಗರಣೆ ಜೊತೆ ಅರ್ಧ ಸ್ಪೂನ್ ಬೆಲ್ಲ ಹಾಕ್ತೀನಿ. ಅದು ಒಂದು ರುಚಿ ಕೊಡುತ್ತೆ. ಹಾಗೆ ರುಚಿಗೆ ಸರಿಯಾಗಿ ಉಪ್ಪು ಹಾಕೋಣ. ಒಂದ್ಸರಿ ಚೆನ್ನಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡೋಣ. ಈಗ ಬಸಿದಿರೋ ಹುರುಳಿಕಾಳನ್ನು ಹಾಕೋಣ. ಹಾಗೆ ಒಂದ್ಸರಿ ಚೆನ್ನಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡೋಣ. ಅದು ಸ್ವಲ್ಪ ಉಷ್ಣ ಜಾಸ್ತಿ. ಇದರ ಸಾರು, ಮೊಳಕೆ ಕಾಳಿನ ಪಲ್ಯ, ಸಾಂಬಾರು, ಚಟ್ನಿ ಪುಡಿ, ಹಾಗೆ ಚಟ್ನಿ ತುಂಬ ಟೇಸ್ಟು. ಈಗ ನೋಡಿ, ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಗ್ಯಾಸ್ ಆಫ್ ಮಾಡೋಣ. ಹುರುಳಿಕಾಳಿಗೆ ಇನ್ನಷ್ಟು ರುಚಿ ಕೊಡುತ್ತೆ ಲಿಂಬೆಹಣ್ಣಿನ ರಸವನ್ನು ಹಿಂಡೋಣ. ಲಿಂಬೆ ರಸ ಹಿಂಡಿದ ಮೇಲೆ ಯಾವತ್ತೂ ಬಿಸಿ ಮಾಡಬಾರ್ದು. ಆಗ ಅದರ ರುಚಿ ಮತ್ತು ಪರಿಮಳ ಹೋಗುತ್ತೆ. ಈ ಹುಸಲಿಗೆ ಇನ್ನಷ್ಟು ರುಚಿ ಹೆಚ್ಚಿಸೋದು ಆಗ ತಾನೇ ಒಡೆದ ಹಸಿ ಕಾಯಿ ಹೂವು ಹಾಕಬೇಕು. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಪರಿಮಳಕ್ಕೆ ಹಾಕಬೇಕು. ಈಗ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಖಾರದ ಹುಸುಲಿ ರೆಡಿ ಆಯಿತು. ಈ ಖಾರದ ಜೊತೆಗೆ ಒಂದು ಸಿಹಿ ಇದ್ದರೆ ತುಂಬ ಟೇಸ್ಟು. ಈಗ ಸಿಹಿ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಬೇಯಿಸಿ ಬಸಿದ ಹುರುಳಿಕಾಳಲ್ಲಿ 1 ಬೌಲಷ್ಟು ತಗೊಂಡು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಇದನ್ನು ನಯಸ್ಸಾಗಿ ಪುಡಿ ಮಾಡಬಾರ್ದು. 1 ನಿಮಿಷ ಹಾಗೆ ಜರ್ರನ್ನಿಸ್ಬೇಕು. ಪುಡಿ ರೆಡಿ ಇದೆ. ಇದರ ಸಿಹಿಗೆ ಕಾಯಿ ಹಾಲನ್ನು ರೆಡಿ ಮಾಡೋಣ. ಮಿಕ್ಸಿ ಜಾರಿಗೆ 1 ಬೌಲಷ್ಟು ಕಾಯಿ ಹೂವನ್ನು ತಗೊಂಡಿದ್ದೀನಿ. ಹಾಗೆ ಒಂದು ಸರಿ ಪುಡಿ ಮಾಡಿದ್ದೀನಿ. ಇದಕ್ಕೆ ಪರಿಮಳಕ್ಕೆ 1/4 ಚಮಚ ಏಲಕ್ಕಿ ಪುಡಿ, ಹಾಗೆ ಚಿಟಿಕೆ ಉಪ್ಪನ್ನು ಹಾಕೋಣ. ರುಚಿಗೆ ಸರಿಯಾಗಿ ಬೆಲ್ಲವನ್ನು ಹಾಕೋಣ. ಹಾಗೆ ಅರ್ಧ ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಈಗ ಕಾಯಿ ಹಾಲು ರೆಡಿಯಾಗಿದೆ. ಒಂದು ತಟ್ಟೆಯಲ್ಲಿ ಪುಡಿ ಮಾಡಿದ ಹುರುಳಿ ಇದೆ. ಹಾಗೆ 1 ಬೌಲಲ್ಲಿ ಕಾಯಿ ಹಾಲಿಟ್ಕೊಂಡಿದ್ದೀನಿ. 1 ಸ್ಪೂನಲ್ಲಿ ಹುರುಳಿ ತಗೊಂಡು ಅದ್ರ ಜೊತೆ ಈ ಕಾಯಿ ಹಾಲನ್ನು ಅದ್ಕೊಂಡು ತಿನ್ನೋದು. ಆವಾಗ ಇದು ತುಂಬ ಟೇಸ್ಟ್ ಇರುತ್ತೆ. ಎಷ್ಟೋ ಜನಿಗೆ ಈ ಸಿಹಿ ಗೊತ್ತೇ ಇಲ್ಲ. ನೋಡಿದ್ರಲ್ಲ, ರುಚಿಯಾದ ಹುರುಳಿಕಾಳಿನ ಹುಸಲಿ, ಅದರ ಜೊತೆಗೆ ಒಂದು ಸಿಹಿ, ಇವೆರಡರ ಕಾಂಬಿನೇಷನು ಅಷ್ಟು ರುಚಿ ಕೊಡುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.